ಆತ್ಮ ನಮಸ್ತೆ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತು ಬೆಳಿಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಎಸ್, ಇವತ್ತು ನನ್ನ ದಿನ ಶುರುವಾಗಿದ್ದು ಅಮ್ಮನವರ ದರ್ಶನದಿಂದ. ಬೆಳಿಗ್ಗೆ ಎದ್ದಿದ ತಕ್ಷಣ ದೇವಸ್ಥಾನಕ್ಕೆ ಹೋಗಿದ್ರಾ ಭಾರತಿ ಅಂತ ಕೇಳೋದಾದರೆ ಖಂಡಿತ ಅಲ್ಲ. ಇದು ನನ್ನ ವಾಲ್ ಪೇಪರ್ ಆಗಿತ್ತು. ಸೊ ಹಾಗಾಗಿ ಚೌಡೇಶ್ವರಿ ಅಮ್ಮನವರ ಆಶೀರ್ವಾದದಿಂದ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಿಗ್ಗೆ ತಿಂಡಿ ಮುಗಿಸ್ಕೊಂಡ್ವಿ. ಇನ್ನು ಹೊರಗಡೆ ಹೋಗೋದಿತ್ತು ಮತ್ತು ಕಾರ್ನ ಸರ್ವಿಸಿಗೆ ಬಿಟ್ಟಿದ್ರು. ಸೊ ಕಾರ್ನ ತಗೊಳ್ಳೋದಕ್ಕೆ ನಾವು ಎಲ್ಲರೂ ಶೋರೂಮ್ಗೆ ಹೋದ್ವಿ. ಎಲ್ಲರೂ ಅಂತಂದರೆ ಈ ಚಿನ್ಕುಡ್ಲಿಗಳನ್ನ ಕರ್ಕೊಂಡು ಹೋಗಿದ್ವಿ. ಇಲ್ಲಿ ಕಾರ್ನ ಡೆಲಿವರಿ ಇಸ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಹೊತ್ತು ವೆಯ್ಟಿಂಗ್ ಪೀರಿಯಡ್ ಇತ್ತು. ಅಷ್ಟರಲ್ಲಿ ಇವರಿಬ್ಬರನ್ನ ಹಿಡಿಯೋದೇ ಬಿಗ್ ಟಾಸ್ಕ್ ಆಗಿತ್ತು ನಮಗೆ. ಜೇನು ನಾವು ಕಾರ್ನ ಡೆಲಿವರಿ ಇಸ್ಕೊಂಡು ಅಲ್ಲಿಂದ ಹೊರಟಿದ್ದು ಮೈಸೂರಿಗೆ. ಆನ್ ದ ವೇ ನಮ್ಮ ಅತ್ತೆ ಅವ್ರನ್ನ ಪಿಕ್ ಮಾಡಿಕೊಂಡು ನಮ್ಮ ಜರ್ನಿ ಶುರುವಾಗಿದೆ. ನಮ್ಮಲ್ಲಿ ಸ್ವಲ್ಪ ಜನ ತಿಂಡಿ ಮಾಡಿದರೆ ಇನ್ನು ಸ್ವಲ್ಪ ಜನ ಹಾಗೆ ಬಂದಿದ್ರು. ಸೊ ಹಾಗಾಗಿ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಇದ್ದಿದ್ದು ಮದ್ದೂರು ಟಿಫಾನಿಸ್. ನಾವು ಮೊದಲು ಮೈಸೂರು ಕಡೆ ಹೊರಟ್ರೆ ಕಂಪಲ್ಸರಿ ಬಿಡದಿ ತಟ್ಟೆ ಇಡ್ಲಿ ತಿಂತಾಯಿದ್ವಿ. ಬಟ್ ಇವಾಗ ಆ ಡೆಸ್ಟಿನೇಷನ್ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗಿದೆ. ಇಲ್ಲಿನ ಇಡ್ಲಿ ಸಾಂಬಾರಂತೂ ನಮ್ಮೆಲ್ಲರಿಗೂ ತುಂಬಾ ಫೇವ್ರೆಟ್ಟು. ಇನ್ನು ತಿಂಡಿ ಮುಗಿಸ್ಕೊಂಡು ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ನಿಮ್ಗೆ ಈಗಾಗಲೇ ಈ ರೋಡ್ ನೋಡ್ತಾನೆ ಗೊತ್ತಾಗಿರ್ಬೋದು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ. ಎಸ್, ನಾವು ಹೊರಟಿರುವಂಥದ್ದು ಚಾಮುಂಡಿ ಬೆಟ್ಟಕ್ಕೆ. ಎಷ್ಟು ಸತಿ ಹೋಗ್ತೀರಾ ಭಾರತಿ ತಿಂಗಳಿಗೆ ಅನ್ನೋದಾದರೆ ಖಂಡಿತ ನನಗಂತೂ ಗೊತ್ತಿಲ್ಲ. ಆ ದೇವಿ ಎಲ್ಲರಿಗೂ ಹಾಗೆ ಸುಮ್ಮನೆ ದರ್ಶನ ಕೊಡೋದಿಲ್ಲ. ಆ ದೇವಿ ಕರೆಸ್ಕೊಂಡಾಗ ಮಾತ್ರ ನಾವು ಹೋಗೋದಕ್ಕೆ ಸಾಧ್ಯ. ಆದರೆ ಇತ್ತೀಚೆಗೆ ಯಾಕೋ ನಾವು ತುಂಬಾ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಅದು ಒಂಥರ ಖುಷಿ ಫೀಲ್ ಆಗುತ್ತೆ. ಎಷ್ಟೋ ಸತಿ ನಾವು ಅಂದ್ಕೊಂಡ್ರೂ ಇಂಥ ದೇವಸ್ಥಾನಕ್ಕೆ ಹೋಗಬೇಕು ಅಂತ, ಬಟ್ ಅದಾಗಿರಲ್ಲ, ಯೋಗ ಬಂದಿರಲ್ಲ. ಆ ಟೈಮ್ ಬಂದಾಗ ನೋಡಿ ಈ ರೀತಿ ದರ್ಶನಗಳು ಸಿಗುತ್ತೆ. ಇನ್ನು ನಾವು ಹೋಗಿದ್ದ ದಿನ ಅಂತೂ ಚಾಮುಂಡಿ ಬೆಟ್ಟದಲ್ಲಿ ಕಾಲಿಡೋದಕ್ಕೆ ಜಾಗ ಇರಲಿಲ್ಲ, ಅಷ್ಟು ಜನ ಇದ್ದರು. ಇವತ್ತು ಹುಣ್ಣಿಮೆನೂ ಆಗಿರಲಿಲ್ಲ, ಅಮಾವಾಸ್ಯೆನೂ ಆಗಿರಲಿಲ್ಲ. ಆದರೂ ಯಾಕೆ ಇಷ್ಟೊಂದು ಜನ ಅಂತ ಗೊತ್ತಿರಲಿಲ್ಲ. ಬಟ್ ಸಿಕ್ಕಾಪಟ್ಟೆ ಜನ ಇದ್ದರು. ಬಟ್ ಅಂಥ ಜನದ ಮಧ್ಯದಲ್ಲೂ ನಮಗೆ ಸುಲಭವಾಗಿ ದರ್ಶನ ಆಯಿತು. ಅದೇ ನಮ್ಮ ಪುಣ್ಯ ಅಂತ ಅಂದ್ಕೊಳ್ಬೋದು. ಇನ್ನು ಚಾಮುಂಡಿ ಬೆಟ್ಟದಲ್ಲಿ ದರ್ಶನ ಏನೋ ಆಯಿತು, ಅದಾದಮೇಲೆ ಎಲ್ಲರಿಗೂ ಹೊಟ್ಟೆ ಹಸಿವಾಗ್ತಾಯಿತ್ತು. ಸೊ ಹಾಗಾಗಿ ನಾವು ಬಂದಿದ್ದು ಆಂಧ್ರ ರುಚುಲು ಅಂತ ರೆಸ್ಟೋರೆಂಟ್ಗೆ. ಇಲ್ಲಿನ ಎಂಟ್ರೆನ್ಸೇ ನೋಡಿ ಎಷ್ಟು ಲಕ್ಸುರಿಯಸ್ ಆಗಿದೆ ಅಂತ. ಇದು ಲಿಫ್ಟ್ಗೆ ಅವ್ರು ಮಾಡಿರುವಂಥ ಹೂವಿನ ಅಲಂಕಾರ. ಇನ್ನು ಲಿಫ್ಟಿಂದ ಆಚೆ ಕಡೆ ಬಂದರೆ ಈ ರೀತಿಯಾಗಿದೆ. ನಾವು ಎಲ್ಲೋ ಯಾವುದೋ ಒಂದು ಕಾಡಿಗೆ ಬಂದಿದ್ದೀವಿ ಅನ್ನೋ ಥರ ಫೀಲಿಂಗ್ ಅಂತ ಅನಿಸುತ್ತೆ. ನಾವು ಬರ್ತಾ ಇದ್ದಾಗೆ 2 ಗಿಳಿಮರಿಗಳ ಕೂತಿದ್ವು. ಇನ್ನು ಇಲ್ಲಿ ಒಳಗಡೆ ಬಂದರೆ ನೋಡಿ ಈ ರೀತಿ ಮರ ಇದೆ. ಈ ಮರದ ಒಳಗಡೆ ಒಂದು ಜಿಂಕೆ ಮರಿ ಕೂತಿದೆ. ಇನ್ನು ಮೇಲ್ಗಡೆ ಹಾವು ಸುತ್ತಕೊಂಡು ಬಂದು ಒಂದು ಕಡೆ ಬಾಲ ಇದೆ, ಇನ್ನು ಒಂದು ಎಂಡಲ್ಲಿ ಅದ್ರ ಬಾಯಿ ಇದೆ. ಇನ್ನು ಇಲ್ಲಿ ಇದು ಮೋಸ್ಟ್ಲಿ ಚೀತಾ ಅಂತ ಅಂದ್ಕೊಳ್ತೀನಿ. ಇಲ್ಲಿ ಮೇಲ್ಗಡೆ ಇನ್ನೂ ಒಂದು 2 ಬರ್ಡ್ಸ್ ಇದೆ. ಇನ್ನು ಒಳಗಡೆ ಪಿಕಾಕು ಈ ರೀತಿ ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಇಲ್ಲಿಗೆ ಬಂದರೆ ಕಣ್ಣಿಗೂ ಹಬ್ಬ, ಹೊಟ್ಟೆಗೂ ಹಬ್ಬ. ನಾವಿವತ್ತು ಮೈಸೂರಿಗೆ ಬಂದಿದ್ದೆ ಬೇರೆ ಕೆಲಸದ ಮೇಲೆ, ಬಟ್ ಇವತ್ತು ಆ ಕೆಲಸ ಆಗ್ತಾಯಿಲ್ಲ. ನಾನಿವತ್ತು ಇಲ್ಲಿಗೆ ಬಂದಿದ್ದು ರಾಜಶ್ರೀ ಜ್ಯುವೆಲರ್ಸ್ಗೆ ಹೋಗಬೇಕು ಅಂತ. ಬಟ್ ಇವತ್ತು ಕ್ಲೋಸ್ ಅಂತೆ, ನಮಗೆ ಗೊತ್ತಿರಲಿಲ್ಲ. ಸೊ ಹಾಗಾಗಿ ಇನ್ನೂ ಒಂದು ದಿನ ಬರಬೇಕು. ಬಟ್ ಬಂದಿದ್ದಕ್ಕೂ ಬೇಜಾರಿಲ್ಲ, ಚಾಮುಂಡಿ ತಾಯಿ ದರ್ಶನ ಆಯಿತು. ಅದೇನು ಮಾಡಲ್ಲ ಚಿನ್ನು.
ಅಲ್ಲೋಗಿ ನಿಂತ್ಕೋಗಾರೆ ಪಕ್ಕ ಫೋಟೋ ತೆಗಿತೀನಿ. ಇಲ್ಲಿ ವ್ಯಾಲೆಟ್ ಪಾರ್ಕಿಂಗ್ ಇದೆ, ಸೊ ಹಾಗಾಗಿ ಕಾರ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಈಗ ಇಲ್ಲಿಂದ ನಮ್ಮ ಪಯಣ ಬೆಂಗಳೂರು ಕಡೆಗೆ. ಬನ್ನಿ ಕಂದ ಕಮಾದ್ಯ. ಇನ್ನು ಮಕ್ಕಳಿರುವಂಥ ಮನೇಲಿ ಅವಾಗವಾಗ ಈ ರೀತಿ ತಿಂಡಿ ಸಮಾರಾಧನೆಗಳು ಆಗ್ತಾ ಇರಬೇಕು. ಸೊ ಇವತ್ತು ನಮ್ಮನೆ ಸ್ಪೆಷಲ್ ಬಂದು ಪಾನಿಪುರಿ. ಹೊರಗಡೆ ಕರ್ಕೊಂಡೋಗಿ ಕೊಡಿಸ್ಬೋದು, ಬಟ್ ಹೊರಗಡೆ ಖಾರ ಇರುತ್ತೆ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ತಿನ್ನಲ್ಲ. ಸೊ ಈಗ ಅವ್ರಿಗೋಸ್ಕರ ಅಂತ ಮನೇಲೇ ತಯಾರಾಗ್ತಾ ಇರೋವಂಥ ಪಾನಿಪುರಿ ಇದು, ಅದು ಖಾರ ಕಮ್ಮಿ ಹಾಕಿ. ನಾನಿಲ್ಲಿ ಪಾನಿಪುರಿ ಮಾಡೋದಕ್ಕೆ ಒಂದು ಸ್ವಲ್ಪ ಆಲೂಗಡ್ಡೆನ ಬೇಯಿಸ್ಕೊಂಡು ಅದನ್ನು ಸ್ಮ್ಯಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 2 ಮೀಡಿಯಮ್ ಸೈಜ್ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಅದಕ್ಕೆ ತುರಿದಿರುವಂಥ ಕ್ಯಾರೆಟ್ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ. ಇನ್ನು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಒಂದು ಕಡೆ ಸೈಡಲ್ಲಿ ಎತ್ತಿಡಬೇಕು. ಇನ್ನು ಈ ಕಡೆ ಬಟಾಣಿ ಬೇಯ್ತಾ ಇದೆ, ಸೊ ಬಟಾಣಿ ಬೇಯೋವರೆಗೂ ವೆಯ್ಟ್ ಮಾಡಬೇಕು. ಇನ್ನು ಇದೆಲ್ಲ ಆಗ್ತಾ ಇರಲಿ ಅಷ್ಟರಲ್ಲಿ ನಾವು ಪೂರಿನ ರೆಡಿ ಮಾಡ್ಕೊಂಡ್ಬಿಡೋಣ. ಇನ್ನು ಇಲ್ಲಿ ನಾನು ಯೂಸ್ ಮಾಡ್ತಾ ಇರೋದು ರೆಡಿಮೇಡ್ ಪೂರಿಗಳನ್ನ. ಇದನ್ನು ಮನೆಯಲ್ಲೂ ಮಾಡ್ಬೋದು, ಬಟ್ ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಆಗುತ್ತೆ. ಸಾಧ್ಯ ಆದರೆ ನನ್ನ ನೆಕ್ಸ್ಟ್ ವೀಡಿಯೋಗಳಲ್ಲಿ ಅದನ್ನು ತೋರಿಸ್ತೀನಿ. ಸೊ ಈಗ ಪೂರಿಗಳೇನೋ ರೆಡಿ ಆಯಿತು. ಪೂರಿಗಳನ್ನೆಲ್ಲ ಒಂದು ಕಡೆ ಎತ್ತಿಟ್ಟು ಈಗ ಬಟಾಣಿ ಕೂಡ ಬೆಂದಿದೆ. ಬಟಾಣಿನ ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ತೀನಿ. ಸ್ಮ್ಯಾಶ್ ಮಾಡಿಕೊಂಡು ನಾವಾಗಲೇ ಏನು ಆಲೂಗಡ್ಡೆ ಮಿಶ್ರಣ ಮಾಡಿಟ್ಕೊಂಡಿದ್ವಲ್ಲ ಅದಕ್ಕೆ ಬಟಾಣಿನ ಸೇರಿಸ್ಬೇಕು. ಬಟಾಣಿನ ಸೇರಿಸಿ ಅದಕ್ಕೆ ಖಾರಕ್ಕೆ ತಕ್ಕಷ್ಟು ರೆಡ್ ಚಿಲ್ಲಿ ಪೌಡರು, ಸ್ವಲ್ಪ ಬ್ಲ್ಯಾಕ್ ಸಾಲ್ಟು, ಒಂದು ಸ್ವಲ್ಪ ಗರಂ ಮಸಾಲ ಮತ್ತು ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಆಲೂಗಡ್ಡೆ ಮಿಶ್ರಣ ರೆಡಿಯಾಗುತ್ತೆ. ಇನ್ನು ಪೂರಿ ರೆಡಿಯಾಗಿದೆ, ಈ ಆಲೂಗಡ್ಡೆ ಮಿಶ್ರಣ ರೆಡಿಯಾಗಿದೆ. ಇನ್ನು ಪಾನಿಗೆ ಒಂದು ಮಿಕ್ಸರ್ ಜಾರ್ಗೆ ಒಂದು ಸ್ವಲ್ಪ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಶುಂಠಿ, ಕೊತ್ತಂಬರಿ, ಪುದೀನ ಮತ್ತು ಹಸಿ ಖರ್ಜೂರ ಇದನ್ನು ಹಾಕ್ಕೊಂಡು ಫುಲ್ ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು. ಇನ್ನು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಚಾಟ್ ಮಸಾಲ, ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣನ್ನು ಹಿಂಡಿ ಅದಕ್ಕೆ ಬೇಕಾದಷ್ಟು ನೀರನ್ನ ಮಿಕ್ಸ್ ಮಾಡಿಕೊಂಡ್ರೆ ಪಾನಿ ರೆಡಿಯಾಗುತ್ತೆ. ಪಾನಿಪುರಿ ಇದು ಡೀಟೇಲ್ ರೆಸಿಪಿ ಬೇಕು ಅಂತಂದರೆ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಒಂದು ಸತಿ ನೋಡ್ಕೊಂಡು ಬನ್ನಿ. ಇನ್ನು ಈ ಚಳಿಗೆ ಈವ್ನಿಂಗ್ ಟೈಮು ಏನಾದರೂ ಖಾರವಾಗಿ ತಿನ್ನಬೇಕು ಅಂತ ಅನ್ಸುತ್ತಲ್ವ, ಆ ಟೈಮಲ್ಲಿ ಇದನ್ನು ಒಂದು ಸತಿ ಟ್ರೈ ಮಾಡಿ ನೋಡಿ. ತುಂಬಾ ಟೇಸ್ಟಿ ಆ್ಯಂಡ್ ಹೆಲ್ತಿಯಾಗಿ ಕೂಡ ಇರುತ್ತೆ. ಇನ್ನು ಇಲ್ಲಿಗೆ ನನ್ನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನಾವು ಸಿಗೋಣ ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಸ್ಟೇ ಟ್ಯೂನ್.